ಫೈನಲಿ ಇವಾಗ ಏಜಲ್ವುಡ್ ಅವರ ಅವೈಲಬಿಲಿಟಿ ಮತ್ತೆ RCB ಅನ್ಬಾಕ್ಸ್ ಇವೆಂಟ್ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿದೆ. ಅದೇ ತರ ಇವಾಗ ಎಲ್ಲರೂ ವೆಯ್ಟ್ ಮಾಡ್ತಿದ್ದು ಏಜಲ್ವುಡ್ ಅವರು ಯಾವಾಗ RCB ಕ್ಯಾಂಪ್ ಗೆ ಸೇರ್ಕೊಳ್ತಾರೆ ಅಂತ. ಮೇನ್ ಆಗಿ ಎಲ್ಲಾ ಪ್ಲೇಯರ್ಸ್ ಕೂಡ ಅವ್ರವ್ರ ಕ್ಯಾಂಪ್ ಗೆ ಸೇರ್ಕೊಳ್ತಿದ್ದಾರೆ, ಅಂದ್ರೆ IPL ನಲ್ಲೇ. ಇದರಲ್ಲಿ ಮೇನ್ ಆಗಿ ಹೈಲೈಟ್ ಆಗಿದ್ದು ಏಜಲ್ವುಡ್ ಅವರ ವಿಷಯ. ಏನಕ್ಕೆ ಅಂತ ಅಂದ್ರೆ ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಆಗಿತ್ತು, ಅದು ನವೆಂಬರ್ ಅಲ್ಲೇ ಆಗಿತ್ತು. ವರ್ಲ್ಡ್ ಕಪ್ ಅಲ್ಲೂ ಕೂಡ ಅನ್ಅವೈಲಬಲ್ ಆಗಿದ್ರು. ಬಟ್ ಇವಾಗ ಕ್ಲಾರಿಫಿಕೇಶನ್ ಆಲ್ಮೋಸ್ಟ್ ಸಿಕ್ಕಿದೆ ಅಂತಾನೆ ಅನ್ಕೊಳ್ಬಹುದು. ಕ್ರಿಕ್ ಬಜ್ ಅವರ ಅಪ್ಡೇಟ್ ನ ಪ್ರಕಾರ ಏಜಲ್ವುಡ್ ಅವರು ಈ ಒಂದು ಸ್ಟಾರ್ಟಿಂಗ್ ಆಫ್ ದಿ IPL ನ ಮಿಸ್ ಮಾಡ್ಕೊಳ್ತಾರೆ ಅಂತ. ಅಂದ್ರೆ SRH ಮ್ಯಾಚ್ ಮತ್ತೆ CSK ಮ್ಯಾಚ್, ಅಂದ್ರೆ RCB ವರ್ಸಸ್ SRH ಮತ್ತೆ RCB ವರ್ಸಸ್ CSK ಮ್ಯಾಚ್ ನ ಅವರು ಮಿಸ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಇವಾಗ ಕ್ರಿಕ್ ಬಜ್ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಇವ್ರದ್ದು ಒಂದ್ ಸ್ವಲ್ಪ ಮೆಡಿಕಲ್ ಒಂದು ಕ್ಲಿಯರೆನ್ಸ್ ಪ್ರಕಾರ ಇನ್ನೂ ಅಪ್ಡೇಟ್ ಆಗಿಲ್ಲ. ಅವ್ರೇನಾದ್ರು ಅಪ್ಡೇಟ್ ಆಗಿ ಏನಾದ್ರು ಕ್ಲಾರಿಫಿಕೇಶನ್ ಸಿಕ್ಕಿದ್ರೆ ಇಷ್ಟೊತ್ತು ಆಲ್ರೆಡಿ ಇವಾಗ ಕ್ಯಾಂಪ್ ಗೆ ಸೇರ್ಕೊಳ್ಬೇಕಿತ್ತು. ಅದು ಮೇನ್ ವಿಚಾರ ಆಗಿರುತ್ತೆ. ಮೇನ್ ಆಗಿ ಇನ್ನೊಂದು ವಿಷಯ ನೋಡ್ತಾ ಇದ್ರೆ RCB ವರ್ಸಸ್ SRH ಮತ್ತೆ RCB ವರ್ಸಸ್ CSK ಮ್ಯಾಚ್ ಚಿನ್ನಸ್ವಾಮಿಯಲ್ಲೇ ನಡೀತಾ ಇದೆ. ಮಧ್ಯದಲ್ಲಿ KKR ಮ್ಯಾಚಸ್ ಕೂಡ ಇದೆ, ಅದಕ್ಕೂ ಕೂಡ ಅನ್ಅವೈಲಬಲ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ ಅಂತಾನೆ ಅನ್ಕೊಳ್ಬಹುದು. ಅದ್ರಲ್ಲಿ ಮೇನ್ ಆಗಿ ಇನ್ನೊಂದು ಟೀಮ್ ಬಗ್ಗೆ ಅಬ್ಸರ್ವ್ ಮಾಡೋದಾದ್ರೆ ಪ್ಯಾಟ್ ಕಮಿನ್ಸ್ ಅವರು ಕೂಡ ಅನ್ಅವೈಲಬಲ್ ಆಗಿರ್ತಾರೆ ಫಸ್ಟ್ 2 ಮ್ಯಾಚಸ್ ಗೆ. ಇವರಿಬ್ರು ಕೂಡ ಫಿಟ್ ಆಗಿ ಮತ್ತೆ ವಾಪಸ್ ಬರ್ತಾರೆ. ಪ್ಯಾಟ್ ಕಮಿನ್ಸ್ ಅವರು ಒಂದ್ ಸ್ವಲ್ಪ ಟ್ರಾವೆಲ್ ಮಾಡಿರೋದ್ರಿಂದ ಈ ಒಂದು SRH ಫಸ್ಟ್ ಮ್ಯಾಚ್ ಇರುತ್ತಲ್ಲ RCB ವರ್ಸಸ್ SRH ಮ್ಯಾಚ್ ಅಲ್ಲಿ ಪ್ಯಾಟ್ ಕಮಿನ್ಸ್ ಅವರು ಅನ್ಅವೈಲಬಲ್ ಆಗಿರ್ತಾರೆ. ಇಶಾನ್ ಕಿಶನ್ ಮತ್ತೆ ಅಭಿಷೇಕ್ ಶರ್ಮಾ ಇವರಿಬ್ರಲ್ಲಿ ಒಬ್ರು ಆ ಒಂದು ಟೀಮ್ ನ ಲೀಡ್ ಮಾಡ್ತಾರೆ ಪ್ಯಾಟ್ ಕಮಿನ್ಸ್ ಬರೋವರೆಗೂ. ಇದು ಮೇನ್ ಆಗಿ ಈ ಒಂದು ಏಜಲ್ವುಡ್ ಅವರು ಮತ್ತೆ ಪ್ಯಾಟ್ ಕಮಿನ್ಸ್ ಅವರು ರಿಲೇಟೆಡ್ ಆಗಿ ಒಂದು ಅಪ್ಡೇಟ್ ಆಗಿರುತ್ತೆ. ಇನ್ನೊಂದು ಮೇನ್ ವಿಚಾರ ಏನಂತ ಅಂದ್ರೆ RCB ಅನ್ಬಾಕ್ಸ್ ಇವೆಂಟ್ ನಡೆಯುತ್ತಾ ನಡೆಯಲ್ವಾ ಅಂತ. ಇದರಲ್ಲಿ ಒಂದು ಡೌಟ್ ಕೂಡ ಇದೆ. ಆಲ್ಮೋಸ್ಟ್ 90% ಅನ್ಬಾಕ್ಸ್ ಇವೆಂಟ್ ನಡೆಯೋದು ಡೌಟೇನೆ. ಏನಕ್ಕೆ ಅಂತ ಅಂದ್ರೆ ಇಲ್ಲಿ KSCA ಅವರು ಕ್ಲಾರಿಫಿಕೇಶನ್ ಕೊಟ್ಟಿರೋದು ಸ್ಟೇಡಿಯಂ ರಿಲೇಟೆಡ್ ಆಗಿ. ಈ ಒಂದು ಈವೆಂಟ್ ನಡೆದಾದ್ಮೇಲೆ ಲಾಸ್ಟ್ ಇಯರ್ ಆ ಒಂದು ಸ್ಟ್ಯಾಂಪೇಡ್ ಕೂಡ ಆಗಿತ್ತು. ಅದ್ರಲ್ಲಿ ಯೋಚನೆ ಮಾಡಿ ನೋಡ್ತಾ ಇದ್ರೆ 90% ಡೌಟೇನೆ. ಏನಾದ್ರು ಕನ್ಫರ್ಮ್ ಆಗಿದ್ರೆ 18th ಇಲ್ಲಾಂದ್ರೆ 19th ಒಳಗಡೆ ಅವರು ಕ್ಲಾರಿಫಿಕೇಶನ್ ನ ಕೊಡ್ಬೇಕಿತ್ತು. ಅಂದ್ರೆ ಕನ್ಫರ್ಮ್ ಆಗಿರೋ ಟಿಕೆಟ್ಸ್ ಕೂಡ ಅಪ್ಡೇಟ್ ಮಾಡ್ಬೇಕಿತ್ತು. ಅಷ್ಟರಲ್ಲಿ ಮಾಡಿದ್ರೆ RCB ಅನ್ಬಾಕ್ಸ್ ಇವೆಂಟ್ ನಡೆಯುತ್ತೆ, ಇಲ್ಲ ಅಂದ್ರೆ ನಡೆಯೋದಿಲ್ಲ ಅಂತ ನಾವು ಅನ್ಕೊಳ್ಬೇಕಷ್ಟೇನೆ. ಮಾರ್ಚ್ 22 ಆಲ್ಮೋಸ್ಟ್ MI CSK RCB ಅವರು ಈ ಒಂದು ಈವೆಂಟ್ ನ ನಡೆಸ್ತಾ ಇದ್ದಾರೆ. RCB ಅವ್ರದ್ದು ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ಕ್ಲಾರಿಫಿಕೇಶನ್ ಸಿಕ್ಕಿದ್ರೆ ಆಲ್ಮೋಸ್ಟ್ ಅಫಿಷಿಯಲ್ ಅಕೌಂಟ್ ಅಲ್ಲೇ, ಅಂದ್ರೆ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆಯಲ್ಲ ಅದ್ರಲ್ಲಿ ಅಪ್ಡೇಟ್ ನ ಮಾಡ್ತಾರೆ. ಇನ್ನು ಮ್ಯಾಚಸ್ ಟಿಕೆಟ್ ಕೂಡ ರಿಲೀಸ್ ಮಾಡಿಲ್ಲ. ಯಾವಾಗ ರಿಲೀಸ್ ಮಾಡ್ತಾರೆ ಅದನ್ನು ಕೂಡ ಗೊತ್ತಿಲ್ಲ. ಇನ್ನು ಶನಿವಾರ ಅಷ್ಟರಲ್ಲಿ ರಿಲೀಸ್ ಮಾಡಬಹುದು. ಏನಾದ್ರು RCB ಅನ್ಬಾಕ್ಸ್ ಇವೆಂಟ್ ಇದೆ ಅಂತ ಅಂದ್ರೆ 18th ಇಲ್ಲಾಂದ್ರೆ 19th ಒಳಗಡೆ ಅನ್ಬಾಕ್ಸ್ ಇವೆಂಟ್ ಟಿಕೆಟ್ ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಟೋಟಲ್ ಆಗಿ 5 ಮ್ಯಾಚಸ್ ಮಾತ್ರ ಅಲ್ಲಿ ಒಂದು ಕ್ಲಿಯರೆನ್ಸ್ ಕೊಟ್ಟಿರೋದು KSCA ರಿಪೋರ್ಟ್ ಪ್ರಕಾರ. 5 ಮ್ಯಾಚ್ ಮಾತ್ರ ಚಿನ್ನಸ್ವಾಮಿಯಲ್ಲಿ ನಡಿಬೇಕು ಅಂತ. ಇದ್ರಲ್ಲಿ ಎಲ್ಲ RCB ಟೀಮ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಹೊಸ ಓನರ್ ಬರೋ ಚಾನ್ಸಸ್ ಕೂಡ ಜಾಸ್ತಿನೇ ಇದೆ. ಯಾರು ಬರ್ಬೋದು ಅಂತನೂ ಕೂಡ ಗೊತ್ತಿಲ್ಲ. ಬಟ್ ಇವಾಗ ಮೇನ್ ಅಕೌಂಟ್ ಏನಿತ್ತು, ಮೇನ್ ಆಗಿ ಹೈಯೆಸ್ಟ್ ಬಿಡ್ ಮಾಡಿರೋರೆಲ್ಲ ರೂಲ್ಡ್ ಔಟ್ ಆಗಿದ್ದಾರೆ. ಆ ಒಂದು ಫೇಸ್ ಇಂದ ಔಟ್ ಆಗಿದ್ದಾರೆ ಅಂತಾನೆ ಅನ್ಬೋದು. ಜಾಸ್ತಿ ಇದ್ದಿದ್ದು ಮ್ಯಾಂಚೆಸ್ಟರ್ ಯುನೈಟೆಡ್ ಅವರು ಕೂಡ ಇವಾಗ ರೂಲ್ಡ್ ಔಟ್ ಆಗಿದ್ದಾರೆ ಆ ಒಂದು RCB ತಗೊಳ್ಳೋದಿಕ್ಕೆ. ಆ ಒಂದು ಎಷ್ಟು ಹೈಯೆಸ್ಟ್ ಬಿಡ್ ಅವ್ರದೇನೆ ಅಂತ ಇದ್ದಿದ್ದು 18,000 crores ಏನೋ ಹತ್ತತ್ರ ಇತ್ತು. ಅವ್ರು ಇವಾಗ ರೂಲ್ಡ್ ಔಟ್ ಆಗಿದ್ದಾರೆ. ಇನ್ ಬೇರೆ ಟೀಮ್ಸ್ ಯಾವ್ದು ಅಪ್ರೂವಲ್ ನ ತಗೊಳ್ತಾರೋ ಅವಾಗ ಆ ಒಂದು ಟೀಮ್ ನ ಸೇಲ್ ಮಾಡ್ತಾರೆ. ಇಲ್ಲ ಅಂತ ಅಂದ್ರೆ RCB ಇವಾಗ ಏನೊಂದು ಯುನೈಟೆಡ್ ಸ್ಪಿರಿಟ್ಸ್ ಅಂತ ಇದೆ ಆ ಓನರು, ಅವರಲ್ಲೇ ರಿಮೈನ್ ಆಗತ್ತೆ ಅಂತ ಅನ್ಕೊಳ್ಳಬಹುದು. ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಇವಾಗ ಎಲ್ಲಾ ಪ್ಲೇಯರ್ಸ್ ಕೂಡ ಕ್ಯಾಂಪ್ ಗೆ ಸೇರ್ಕೊಳ್ತಾ ಇದ್ದಾರೆ. ಇನ್ನು ಮೇನ್ ಆಗಿ ಇದಿಷ್ಟು ಒಂದು ನಾರ್ಮಲ್ ಆಗಿರೋ ಅಪ್ಡೇಟ್. ಇದ್ರ ಬಗ್ಗೆ ನಿಮ್ಗೆ ಏನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅದೇ ತರ ಎಲ್ಲಾ ಅಪ್ಡೇಟ್ಸ್ ಕೂಡ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಕೂಡ ಸಿಗುತ್ತೆ. ಟೆಲಿಗ್ರಾಮ್ ಗ್ರೂಪ್ ಗೆ ಯಾರೇನೋ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ಇದೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.